ಹಾಯ್ ನಮಸ್ತೆ, ಹನಿ ವಾಟರ್ ಪ್ಲ್ಯಾಂಟ್ಸ್ಗೆ ಸ್ವಾಗತ. ನಾನಿವತ್ತು ವಾಟರ್ ಲಿಲ್ಲಿ ಗಿಡವನ್ನು ದೊಡ್ಡ ಟಬ್ಗಳಲ್ಲಿ ಹೇಗೆ ಪ್ಲ್ಯಾಂಟಿಂಗ್ ಮಾಡ್ಬೋದು ಅಂತ ಹೇಳೋದನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇದೊಂದು ದೊಡ್ಡ ಟಬ್ಬನ್ನು ತಗೊಂಡಿದ್ದೇನೆ. ಇದಕ್ಕೆ ಮೊದಲನೇದಾಗಿ ನಾವು ಇದಕ್ಕೆ ಸ್ವಲ್ಪ ಕೌಡಪ್ಪನ್ನು ಹಾಕಿಕೊಳ್ಳುವ. ಇದು ಒಣಗಿಸಿಕೊಂಡ ಸೆಗಣಿ, ಇದನ್ನು ಒಂದು ಸ್ವಲ್ಪ ಹಾಕಿಕೊಳ್ಳುವ. ಹೀಗೆ ಸ್ವಲ್ಪ ತಟ್ಟಿ ಅದನ್ನು ಸರಿ ಮಾಡಿಕೊಳ್ಳುವ. ಇದಕ್ಕೆ ನಂತರ ನಾವೀಗ ಮಣ್ಣನ್ನು ಹಾಕುವ. ಮಣ್ಣನ್ನು ಹಾಕುವಾಗ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಸಿಕ್ಕಿದರೆ ಅದನ್ನು ಹೊರಗಡೆ ಹಾಕ್ಕೊಳ್ಳುವ. ಇದನ್ನು ಮತ್ತೆ ಮಣ್ಣನ್ನು ಸರಿ ಮಾಡಿ ಸ್ವಲ್ಪ ತಟ್ಟಿಕೊಳ್ಳುವ. ಇದಕ್ಕೆ ನಾನು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವ ಫರ್ಟಿಲೈಸರ್ ಬೇಕಿದ್ದರೂ ಯೂಸ್ ಮಾಡಿಕೊಳ್ಬೋದು. ಆಲ್ರೆಡಿ ನಾನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ ಸಣ್ಣ ಪಾಟಲ್ಲಿ ಹೇಗೆ ಪ್ಲ್ಯಾಂಟಿಂಗ್ ಮಾಡ್ಬೋದು ಅಂತ ಹೇಳಿ. ಅದೇ ಮೆಥಡನ್ನು ನಾವಿಲ್ಲಿ ಯೂಸ್ ಮಾಡಿಕೊಂಡು ದೊಡ್ಡ ಟಬ್ಬಿಗೆ ಪ್ಲ್ಯಾಂಟಿಂಗ್ ಮಾಡುವಂಥದ್ದು. ಅದರ ಮೇಲೆ ಮಣ್ಣನ್ನು ಹಾಕ್ಕೊಳ್ಳುವ. ಈಗ ಮಿಡ್ಲಲ್ಲೊಂದು ಗುಂಡಿಯನ್ನು ತೆಗೆದುಕೊಳ್ಳುವ. ಹೀಗೆ ಗುಂಡಿ ಮಾಡಿ ಈಗ ಇದರಲ್ಲಿ ಇದನ್ನು ಹೀಗೆ ಇಟ್ಕೊಳ್ಬೇಕು. ಇದು ಮಾತ್ರ ಕವರ್ ಆಗಬಾರ್ದು ಮಣ್ಣಲ್ಲಿ, ಈ ಬೇರುಗಳು ಮಾತ್ರ ಹೀಗೆ ಕವರ್ ಆಗುವ ಹಾಗೆ ಮಣ್ಣು ಹಾಕುವ. ಈ ಚಿಗುರಿಗೆ ಮಣ್ಣು ಬೀಳಬಾರ್ದು, ಮಣ್ಣು ಬಿದ್ದರೆ ಅಲ್ಲಿಗೆ ಕೊಳೆತೋಗ್ತದೆ ಗಿಡಗಳು. ಈಗ ಗಿಡವನ್ನು ನೆಟ್ಟಾಯಿತು. ಇದಕ್ಕೀಗ ನೀರು ಹಾಕುವ. ಸುತ್ತ ಸಮ ತಟ್ಟಿಕೊಳ್ಳಿ. ಈಗ ಇದಕ್ಕೆ ಈ ಮಣ್ಣು ಏಳದ ಹಾಗೆ ನಾನು ಪ್ಲಾಸ್ಟಿಕ್ಕನ್ನು ಇಟ್ಕೊಳ್ತೇನೆ. ಪ್ಲಾಸ್ಟಿಕ್ಕನ್ನು ಇಟ್ಕೊಂಡು ಇದಕ್ಕೆ ನೀರನ್ನು ಹಾಕುವ. ಪ್ಲಾಸ್ಟಿಕ್ಕನ್ನು ಇಟ್ಕೊಂಡು ನೀರು ಹಾಕಿದರೆ ಈ ಮಣ್ಣುಗಳೆಲ್ಲ ಮೇಲೆ ಏಳೋದಿಲ್ಲ. ಇಲ್ಲದಿದ್ದರೆ ಇಲ್ಲಿ ಹೀಗೆ ಡೈರೆಕ್ಟಾಗಿ ಹಾಕಿದರೆ ಗುಂಡಿಯಾಗಿ ಮಣ್ಣೆಲ್ಲ ಎದ್ದು ಬರ್ತದೆ. ಗಿಡವನ್ನು ಪ್ಲ್ಯಾಂಟಿಂಗ್ ಮಾಡಿ ಆಯಿತು. ನೋಡಿ, ಸುಂದರವಾಗಿರುವಂತಹ ಹೂ ಇದೆ ಇದರೊಟ್ಟಿಗೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಒಳ್ಳೆಯ ಮಾಹಿತಿಗಳು ಬೇಕಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.